सिद्धिप्रदायकाय गुरु ब्रह्मा गुरु विष्णु ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ಇಂದಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯ ಫೆಬ್ರವರಿ ಮಾಸದ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿಯವರ ಒಂದು ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ರಾಶಿಯಾಧಿಪತಿ ಮಂಗಳ ಒಂದು ಸಾಹಸ ಒಂದು ಸ್ಥಾನದಲ್ಲಿದ್ದಾನೆ. ಇದು ನಿಮಗೆ ಧೈರ್ಯ ಹಾಗೂ ಆತ್ಮವಿಶ್ವಾಸ ದೊರಕಲಿದೆ. 4ನೇ ಮನೆ ಸೂರ್ಯ ಹಾಗೂ ಬುಧನ ಸಂಚಾರ ನಡೆಯುತ್ತದೆ. ಇದರಿಂದಾಗಿ ನಿಮಗೆ ಸುಖ ಸೌಕರ್ಯ ಹೆಚ್ಚಾಗುತ್ತದೆ. ಆದರೆ ಶನಿ ಹಾಗೂ ರಾಹುವಿನ ಪ್ರಭಾವದಿಂದಾಗಿ ಕೆಲಸದಲ್ಲಿ ಒತ್ತಡ ಬರುತ್ತದೆ. ಗುರುವಿನ ಒಂದು ಶುಭ ದೃಷ್ಟಿ ಶುಭ ಹಾಗೂ ಲಾಭ ದೊರೆಯುತ್ತದೆ. ಈ ರಾಶಿಯವರ ಒಂದು ಆರ್ಥಿಕ ಸ್ಥಿತಿಯಾಗಿ ನೋಡೋ ಹಾಗಿದ್ರೆ, ಈ ತಿಂಗಳು ಆದಾಯಕ್ಕಿಂತ ಖರ್ಚಿನ ವ್ಯವಸ್ಥೆಯೇ ಜಾಸ್ತಿ ಆಗುತ್ತದೆ. ಕುಟುಂಬದ ಆರೋಗ್ಯದ ಒಂದು ಪರಿಸ್ಥಿತಿಗಾಗಿ ಧನ ಒಂದು ನಷ್ಟ ಆಗುವಂಥ ವಿಚಾರ ಬರುತ್ತೆ. ಹಳೆಯ ಸಾಲ ತೀರಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀರೇನು. ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗೂ ಕೂಡ ಒಂದು ದುಡ್ಡನ್ನು ಕೊಡ್ಲಿಕ್ಕೆ ಆಗಲಿ ಅಥವಾ ಬೇರೆಯವರಿಗೆ ಗ್ಯಾರಂಟಿ ಕೊಡೋದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬೇಕು. ತಿಂಗಳ ಕೊನೆಯಲ್ಲಿ ಆರ್ಥಿಕ ಒಂದು ಧನಲಾಭ ಆಗುವಂತಹ ಸೂಚನೆ ದೊರಕಿದೆ. ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ವೃತ್ತಿ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಮಿಶ್ರ ಫಲ ದೊರಕುತ್ತದೆ. ಕೆಲಸದ ಒಂದು ಸ್ಥಳದಲ್ಲಿ ಪರಿಶ್ರಮ ಹೆಚ್ಚಿರುತ್ತದೆ. ನಿಮ್ಮನ್ನ ಪರೀಕ್ಷಿಸುವಂತಹ ವ್ಯಕ್ತಿಗಳು ಜಾಸ್ತಿ ಜನ ಇರ್ತಾರೆ. ನಿಮ್ಮ ಛಲದಿಂದ ನಿಮ್ಮ ಗುರಿಯನ್ನು ನೀವು ಸಾಧಿಸ್ತೀನಿ. ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಈ ತಿಂಗಳು ಒಳ್ಳೆಯದಲ್ಲ. ಇರುವಲ್ಲೇ ತಾಳ್ಮೆಯಿಂದ ಮುಂದುವರಿಯಿರಿ. ವ್ಯವಸ್ಥರಿಗೆ ಸಣ್ಣ ಪುಟ್ಟ ಲಾಭ ಇದ್ದರೂ ಹೂಡಿಕೆ ಮಾಡುವಂಥ ಸಮಯದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಿ. ರಿಯಲ್ ಎಸ್ಟೇಟ್ ಮಾಡುವಂಥ ಸಮಯ ಸ್ವಲ್ಪ ಎಚ್ಚರವಾಗಿ ಇರಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕು. ವಿಶೇಷವಾಗಿ ರಕ್ತದ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ವಾಹನವನ್ನು ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತದೆ. ಮಾನಸಿಕ ಶಾಂತಿಯಾಗಿ ಸ್ವಲ್ಪ ಧ್ಯಾನವನ್ನು ಮಾಡಬೇಕಾಗುತ್ತೆ. ಇನ್ನು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಪ್ರೀತಿ ಹಾಗೂ ಪ್ರೇಮದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಭಾವನೆಗಳ ಒಂದು ವಿಚಾರದಲ್ಲಿ ಸಲ್ಲುತ್ತೆ. ನಿಮ್ಮ ಒಂದು ಸಂಗಾತಿಯ ಜೊತೆಗೆ ಸಣ್ಣ ಪುಟ್ಟ ವಾಗ್ವಾದ ಆಗುವಂತಹ ವಿಚಾರವಿದೆ. ಸಾಧ್ಯವಾದಷ್ಟು ಮೌನವಾಗಿರುವಂಥದ್ದು ಒಳ್ಳೆಯದು. ಅವಿವಾಹಿತ ಅವರಿಗೆ ಮದುವೆಯಲ್ಲಿ ಮಾತಿನ ವಿಳಂಬ ಆಗುತ್ತದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮನೆಯಲ್ಲಿ ನಿಮ್ಮ ತಾಯಿಯ ಒಂದು ಆರೋಗ್ಯದ ವಿಚಾರದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಮನೆಯಲ್ಲಿ ಹಳೆ ಆಸ್ತಿಯ ಒಂದು ವಿಚಾರ ವಿವಾದ ತಲೆ ಎತ್ತಬಹುದು. ಇದನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಿ. ಮಕ್ಕಳ ಹಠದ ಸ್ವಭಾವ ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು. ಶುಭ ಫಲವನ್ನು ಹೆಚ್ಚಿಸಲು ಈ ರಾಶಿಯವರ ಒಂದು ಮಾರ್ಗಸೂಚಿಗಳು ಏನು ಅಂತ ಹೇಳಿದ್ರೆ, ಮಂಗಳವಾರ ದಿನದಿಂದ ಆಂಜನೇಯನ ಒಂದು ಗುಡಿಗೆ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಭೇಟಿ. ನಿರ್ಗತಿಕರಿಗೆ ನಿಮ್ಮ ಕೈಲಾದಂತಹ ಸಹಾಯ ಹಾಗೂ ಆಹಾರವನ್ನು ನೀಡಿ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ನೋಡೋ ಹಾಗಿದ್ರೆ, ಅತಿಯಾದ ಹಠ ಹಾಗೂ ಕೋಪ ನಿಯಂತ್ರಿಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಇದಾಗಿತ್ತು ವೃಶ್ಚಿಕ ರಾಶಿಯವರ ಈ ತಿಂಗಳ ಭವಿಷ್ಯ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಕೆಳಕಂಡ ನಂಬರಿಗೆ ಕರೆ ಮಾಡಿ. ನಮಸ್ಕಾರ.